ಹಾಯ್ ಆಲ್, ಇದು ಮಂಡೇ ಮಾರ್ನಿಂಗ್. ಆ್ಯಕ್ಚುಲಿ ರಥಸಪ್ತಮಿ ಅಂದಿನ ನೆಕ್ಸ್ಟ್ ದಿನದ ವ್ಲಾಗು. ಎಲ್ಲರೂ ಹೇಳ್ತಾರೆ ರಥಸಪ್ತಮಿ ಆಗಿದ ತಕ್ಷಣ ತುಂಬಾ ಬಿಸಿಲಿರುತ್ತೆ, ಬೇಸಿಗೆ ಸ್ಟಾರ್ಟ್ ಆಗುತ್ತಲ್ವ ಅಂತ ಹೇಳ್ತಾರೆ. ಆದರೆ ನೋಡಿದ್ರೆ ಬಿಸಿಲೇ ಇರಲಿಲ್ಲ, ಫುಲ್ಲು ಕೋಲ್ಡ್ ಆಗಿತ್ತು ಕ್ಲೈಮೇಟು. ಆಚೆ ಬಂದು ನೋಡಿದ್ರೆ ಒಂದು ಚೂರು ಬಿಸಿಲಿಲ್ಲ, ಸೂರ್ಯ ದೇವ ರಜಾ ತೊಗೊಂಬಿಟ್ಟಿತ್ತು ಅಂತ ಅನಿಸುತ್ತೆ. ಹಾಗೆ ಟೆರೆಸ್ಸಿಗೆ ಬಂದು ಗಿಡ ಎಲ್ಲ ಸ್ವಲ್ಪ ನೋಡಿಕೊಂಡು ಬ್ರೇಕ್ಫಾಸ್ಟು ನಮ್ಮ ಮನೇಲಿ ರಾಗಿ ರೊಟ್ಟಿ ಚಟ್ನಿ, ಯಾಕಂದರೆ ಕ್ಲೈಮೇಟು ತುಂಬ ಕೋಲ್ಡಾಗಿತ್ತಲ್ವ, ಸರಿ ಈ ಥರ ತಿನ್ಕೊಳ್ಳೋಣ ಅಂತ ತಿನ್ಕೊಂಡ್ವಿ. ಇನ್ನು ನಮ್ಮ ಮನೇಲಿ ಧರ್ಮಸ್ಥಳಕ್ಕೆ ಹೋಗಿದ್ರಲ್ವ ನಮ್ಮ ಭಾವ, ಅವರು ಬಂದ್ಬಿಟ್ಟು ಎಲ್ಲ ಆಟ ಸಾಮಾನು ಅವ್ರ ಮಗನಿಗೋಸ್ಕರ ತೊಗೊಂಡು ಬಂದಿದ್ದಾರೆ. ಈ ಥರ ಡಾಕ್ಟರ್ ಸೆಟ್ ಅಂತೆ, ಈ ಬಬಲ್ಸ್ ಬಿಡೋದು ಎಲ್ಲ 2 ಬ್ಯಾಗ್ ಫುಲ್ಲು ತೊಗೊಂಡು ಬಂದಿದ್ದಾರೆ. ಅವ್ನು ನೋಡಿದ ತಕ್ಷಣ ಅದೆಷ್ಟು ಖುಷಿಪಟ್ಟನೋ ಹಾಗೆ ಅದನ್ನೆಲ್ಲ ಚೆನ್ನಾಗಿ ನೀಟಾಗಿ ಕುತ್ಕೊಂಡು ಹೊಡೆದಾಕ್ದ. ಮತ್ತು ಗೆಣಸು ಕಡಲೆಕಾಯಿ ಎಲ್ಲ ಇನ್ನೂ ಇತ್ತು ಮನೇಲಿ. ಕ್ಲೈಮೇಟ್ ಕೋಲ್ಡ್ ಆಗಿರೋದ್ರಿಂದ ಬೇಯಿಸ್ಕೊಂಡು ತಿಂದ್ವಿ. ಅದು ಆ್ಯಕ್ಚುಲಿ ಆ ಥರ ತಿಂದರೆ ಏನೋ ಒಂಥರ ಚೆನ್ನಾಗಿರುತ್ತೆ, ಅದು ನಾರ್ಮಲ್ ಡೇಸ್ಗಿಂತ ಆ ಥರ ತಿನ್ನೋದ್ರಿಂದ ಇನ್ನೂ ಚೆನ್ನಾಗಿರುತ್ತೆ. ಇನ್ನು ಧರ್ಮಸ್ಥಳ ಪ್ರಸಾದ ಎಲ್ಲ ಓಪನ್ ಮಾಡಿ, ಆ್ಯಕ್ಚುಲಿ ಇದು ಸಂಡೇ ತೊಗೊಂಡಿತ್ತು ಒಂದು ಚಿಕ್ಕ ಕ್ಲಿಪ್ಪು. ಆದರೆ ಪೂಜೆ ಮಾಡಬೇಕಾದ್ರೆ ಎಲ್ಲ ಪ್ರಸಾದ ಬಂದಿತ್ತಲ್ವ, ಅದನ್ನೆಲ್ಲ ಓಪನ್ ಮಾಡಿ ನೋಡ್ತಾಯಿದ್ರು. ಅಂದರೆ 3 ದೇವಸ್ಥಾನಕ್ಕೆ ಹೋಗಿದ್ರು, ಒಂದು ಧರ್ಮಸ್ಥಳ, ಒಂದು ಕುಕ್ಕೆ ಸುಬ್ರಹ್ಮಣ್ಯ, ಇನ್ನೊಂದು ಸೌತಡ್ಕ, ಮತ್ತು ಅಲ್ಲಿ ಸೂರ್ಯದೇವ ದೇವಸ್ಥಾನ ಇದೆಯಂತೆ. ಅದರ ಹೆಸರು ನನಗೆ ಗೊತ್ತಿಲ್ಲ, ಆ್ಯಕ್ಚುಲಿ ಹೇಳಿದ್ರು ಮರ್ತೋದೆ ನಾನು. ರಥಸಪ್ತಮಿ ಇದ್ದಿದ್ದ ಕಾರಣ ಹೋಗಿದ್ರು, ಯಾಕಂದರೆ ಸೂರ್ಯದೇವನ ಹಬ್ಬ ಅಲ್ವಾ, ಅಲ್ಲಿ ಆ ದೇವಸ್ಥಾನಕ್ಕೂ ಹೋಗಿ ಪ್ರಸಾದ ಎಲ್ಲ ತೊಗೊಂಡು ಬಂದರು. ತುಂಬಾ ಚೆನ್ನಾಗಿತ್ತು. ಅಂದರೆ ನಾನು ಲಾಸ್ಟ್ ಟೈಮ್ ಹೇಳಿದ್ದೆ, ಈ ವರ್ಷ ಬಂದ್ಬಿಟ್ಟು ನಂಬರ್ 1, ಅಂದರೆ ನಂಬರ್ 1, 12, ಇನ್ನೂ ಒಂದು 2-3 ನಂಬರು. ಆ್ಯಕ್ಚುಲಿ ಇದು ನಂಬರ್ 1, 12 ಬಂದ್ಬಿಟ್ಟು ನಮ್ಮ ಮನೇಲಿ ನಾವು ಇದ್ದೀವಿ ಈ ನಂಬರ್ ಅವರು, ಸೊ ಅದಕ್ಕೋಸ್ಕರ ಅದು ನಾನು ನೆನ್ಪಿಟ್ಕೊಂಡು ಹೇಳ್ತಾ ಇದ್ದೀನಿ. ಇನ್ನೂ ಒಂದು 2-3 ನಂಬರ್ ಅವ್ರಿಗೆ ಒಳ್ಳೆಯದು ಈ ವರ್ಷ ಅಂತ ಹೇಳಿದ್ದಾರೆ. ಹಾಗೆ ಏನು ಇದು ಈ ವರ್ಷ ರಥಸಪ್ತಮಿನೂ ನಮಗೆ ಸ್ಪೆಷಲ್ ಆಗಿತ್ತು. ಇನ್ನು ರಥಸಪ್ತಮಿ ದಿನ ಬಂದ್ಬಿಟ್ಟು ಗೋಧಿ ನುಚ್ಚಿನ ಪೊಂಗಲ್ ಮಾಡಿದ್ವಿ. ಇದು ಆ್ಯಕ್ಚುಲಿ ಶುಗರ್ ಇರೋರಿಗೆ ತುಂಬಾ ಒಳ್ಳೆಯದು, ಶುಗರ್ ಚೆನ್ನಾಗಿ ಕಂಟ್ರೋಲ್ ಮಾಡುತ್ತೆ. ಅಂದರೆ ಶುಗರ್ ಇರೋರಿಗೆ ಹೇಳ್ತಾರಲ್ವ ರೈಸ್ ತೊಗೋಬಾರ್ದು ಅಂತ, ಮಿಲೆಟ್ಸ್ ತೊಗೋಬೇಕು ಅಂತ ಹೇಳ್ತಾರೆ. ಅದರಲ್ಲಿ ಇದು ಒಂದು. ಇದನ್ನು ಚೆನ್ನಾಗಿ ವಾಶ್ ಮಾಡ್ಕೋಬೇಕು ನೀವು, ಅಂದರೆ ಅದರದ್ದು ಹೊಟ್ಟೆಲ್ಲ ಇರುತ್ತಲ್ವ, ಸೊ ಅದಕ್ಕಾಗಿ ವಾಶ್ ಮಾಡಿಕೊಂಡು ನಾವು ಇದನ್ನು ಹಾಲು ಹಾಕಿ ಬೇಯಿಸ್ಕೊಂಡಿತ್ತು. ಅಂದರೆ ನೀವು ನಾರ್ಮಲ್ಲು ರೈಸಲ್ಲಿ ನೀವು ಪೊಂಗಲ್ ಮಾಡಿದ್ರೆ 1 ವಿಷಿಲು ಅಥವಾ 2 ವಿಷಿಲ್ ಇಡ್ತೀವಿ. ಇದು ಗೋಧಿ ನುಚ್ಚಾಗಿರೋದ್ರಿಂದ ಒಂದು 3-4 ವಿಷಿಲ್ ಇಡಬೇಕಾಗುತ್ತೆ. ಅಷ್ಟು ವಿಷಿಲ್ ಇಟ್ಟು ನೀವು ಮಾಡಿದ್ರೂ ಸ್ವಲ್ಪ ಹಾರ್ಡಾಗೇ ಇರುತ್ತೆ, ಒಂದು ಸ್ವಲ್ಪ ರಬ್ಬರ್ ಥರ ಇರುತ್ತೆ ಅದು ತಿನ್ನೋವಾಗೆ. ಆದರೆ ಅದು ಆ್ಯಕ್ಚುಲಿ ಬೆಂದಿರುತ್ತದು, ಅದು ತಿನ್ನೋಕ್ಕೆ ಮಾತ್ರ ಆ ಥರ ಫೀಲ್ ಕೊಡುತ್ತೆ ಅಷ್ಟೇ. ಆದರೆ ಇದರಿಂದ ಮಾಡ್ಕೊಂಡು ತಿಂದರೆ ಎಷ್ಟು ರುಚಿಯಾಗಿರುತ್ತೆ ಗೊತ್ತಾ, ನಾರ್ಮಲ್ ಪೊಂಗಲ್ಗಿಂತ ಇದು ಇನ್ನೂ ರುಚಿಯಾಗಿರುತ್ತೆ. ಇನ್ನು ಇದಕ್ಕೆ ನಾವು ಸಕ್ಕರೆ ಆ್ಯಡ್ ಮಾಡಿಲ್ಲ, ಬೆಲ್ಲ, ಪುಡಿ ಮಾಡಿರೋ ಬೆಲ್ಲನ ತೊಗೊಂಡ್ವಿ. ಅಂದರೆ ನಾವು ಪುಡಿ ಮಾಡಿಲ್ಲ, ಪುಡಿ ಬೆಲ್ಲ ಸಿಕ್ಕಿತ್ತು, ಅದನ್ನು ಹಾಕಿ ಮಾಡಿದ್ವಿ. ತುಂಬಾ ಚೆನ್ನಾಗಿರುತ್ತೆ. ಇನ್ನು ನಾಟಿ ಬೆಲ್ಲದಲ್ಲಿ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಅದನ್ನು ನೋಡಿಕೊಂಡು ಮಾಡ್ಕೊಬೇಕು. ಆದರೆ ಶುಗರ್ ಇರೋರು ಮಾಡ್ಕೊಳೋದಾದರೆ ಸ್ವಲ್ಪ ಶುಗರ್ ಕಮ್ಮಿ ಹಾಕ್ಕೊಂಡು ಮಾಡ್ಕೋಬೇಕು. ಇನ್ನು ಸೊಪ್ಪೆಲ್ಲ ಬಿಡಿಸ್ಕೊಂಡ್ವಿ. ಇನ್ನು ಬಿಗ್ ಬಾಸ್ದು ಗ್ರ್ಯಾಂಡ್ ಫಿನಾಲೆ ದಿವಸ ಅದು ಸತೀಶ್ ಕೆಳವಂಶದ್ದು ಅವ್ರದ್ದು ಮಾಡಿರಲ್ವ, ಸಕ್ಕತ್ತಾಗಿತ್ತು. ಅದನ್ನು ನೋಡ್ಕೊಂಡ್ವಿ. ಎಷ್ಟು ಸತಿ ನೋಡಿದ್ರು ಅದು ಬೇಜಾರೇ ಆಗಲ್ಲ, ಅಷ್ಟು ಚೆನ್ನಾಗಿತ್ತು. ಇನ್ನು ಇದೇನು ತೋರಿಸ್ತಾ ಇದ್ದೀನಿ ಅಂದರೆ ಧರ್ಮಸ್ಥಳಕ್ಕೆ ಹೋಗಿದ್ರಲ್ವ, ಅಲ್ಲಿ ಬಂದು ತೊಗೊಂಡು ಬಂದಿತ್ತು. ಅಲ್ಲಿ ಆ್ಯಕ್ಚುಲಿ ಇಲ್ಲಿ ನಾವು A1 ಇರುತ್ತಲ್ವ, ಏನು ಕ್ವಾಲಿಟಿ, ಇಲ್ಲಿ ಬಂದ್ಬಿಟ್ಟು ನಾವು 3ನೇದೋ 4ನೇದೋ ಅದು ಕ್ವಾಲಿಟಿ ನಾವು ತೊಗೊತೀವಿ. ಅಲ್ಲಿ ಬಂದ್ಬಿಟ್ಟು ಎಲ್ಲ ನಂಬರ್ 1 ಇರುತ್ತೆ. ಒಂದು ಚೂರು ಕಲರು ಮಿಕ್ಸ್ ಮಾಡಿರಲ್ಲ, ಎಲ್ಲ ಫ್ರೆಶ್ ಆಗಿರುತ್ತೆ. ಅದು ಆ್ಯಕ್ಚುಲಿ ನೋಡ್ತಾ ಇದ್ದಂಗೆ ಗೊತ್ತಾಗುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಇದು ತೊಗೊಂಡು ಬಂದರು ಸ್ಯಾಂಪಲ್ ನೋಡೋಣ ಹೆಂಗಿರುತ್ತೆ ಅಂತ ಹೇಳಿಬಿಟ್ಟು. ಆ್ಯಕ್ಚುಲಿ ಅವರು ಎಲ್ಲ ತೊಗೊಂಡು ಬರ್ತಾಯಿದ್ದಂತೆ ಫಸ್ಟು. ಈಗ ನೋಡೋಣ ಹೇಗೆ ಕ್ವಾಲಿಟಿ ಹಾಗೆ ಮೇಂಟೈನ್ ಆಗ್ತಿದೆಯಾ ಇಲ್ಲ ಕಮ್ಮಿ ಇದೆಯಾ ನೋಡೋಣ ಅಂತ ತೊಗೊಂಡು ಬಂದು ಒಂದೊಂದು ನಾನು ತೋರಿಸ್ತೀನಿ ನೋಡಿ. ಒಂದು ಚೂರು ಕ್ವಾಲಿಟಿಗೆ ಕಾಂಪ್ರಮೈಸ್ ಇಲ್ಲ, ಅಷ್ಟೊಂದು ಚೆನ್ನಾಗಿದೆ. ಮೆಣಸು ಅಷ್ಟು ಗಟ್ಟಿಯಾಗಿದೆ. ಅಂದರೆ ಇಲ್ಲಾಂದರೆ ಕೈಯಲ್ಲಿ ಮುಟ್ಟಿದ ತಕ್ಷಣ ಲೇಯರ್ ಬರುತ್ತೆ, ಆದರೆ ಆ ಥರ ಇರಲಿಲ್ಲ, ಅಷ್ಟು ಗಟ್ಟಿ ಇತ್ತು.
ಇದು ಕಸ್ತೂರಿ ಮೇಥಿ, ಆದರೆ ಇಲ್ಲಿ ಎಲ್ಲೋ ಎಲ್ಲೋ ಆಗ್ಬಿಟ್ಟಿರುತ್ತೆ. ಅದು ಅದರಲ್ಲಿ ಬಂದ್ಬಿಟ್ಟು ಗ್ರೀನ್ ಕಲರು ಚೆನ್ನಾಗಿತ್ತು. ಓಪನ್ ಮಾಡ್ತಿದ್ದಂಗೆ ಸ್ಮೆಲ್ ಅಷ್ಟು ಚೆನ್ನಾಗಿತ್ತು. ಮತ್ತು ಇದು ಕಲ್ಲು ಹೂವು ಅಂತ ಹೇಳ್ತಾರಲ್ವ, ಅದು ಇಲ್ಲಿ ಬರೋದೆಲ್ಲ ಪುಡಿ ಪುಡಿ ಆಗಿಬಿಟ್ಟಿರುತ್ತೆ. ಇದು ಆ ಥರ ಇರಲಿಲ್ಲ, ತುಂಬ ಚೆನ್ನಾಗಿ. ಇನ್ನು ಇದು ಬಂದ್ಬಿಟ್ಟು ಲವಂಗ. ಆ್ಯಕ್ಚುಲಿ ಇದು ಕೂಡ ತುಂಬಾ ಚೆನ್ನಾಗಿತ್ತು. ಎಲ್ಲ ಗಟ್ಟಿ ಇತ್ತು. ಆ್ಯಕ್ಚುಲಿ ಮುಟ್ಟಿದ ತಕ್ಷಣ ಗೊತ್ತಾಯಿತು ತುಂಬ ಗಟ್ಟಿ ಇತ್ತು. ಇದು ಬಂದ್ಬಿಟ್ಟು ಏನು ಪಲಾವ್ ಎಲೆ ಅಂತ ಹೇಳ್ತಾರಲ್ವ, ಇಲ್ಲಿ ಬರೋದೆಲ್ಲ ಸ್ವಲ್ಪ ಬೆಳ್ಳಗಿರುತ್ತೆ. ಇದು ನೋಡಿ ಎಷ್ಟು ಗ್ರೀನಿಶ್ ಆಗಿದೆ. ಆ ಎಲೆ ಶೈನಿಂಗ್ ನೋಡಿ ಅಷ್ಟು ಚೆನ್ನಾಗಿತ್ತು. ಮತ್ತು ಇದು ಸ್ಟಾರ್ ಹೂವು ಅಂತ ಹೇಳ್ತಾರಲ್ವ, ಇದು ಸ್ಟಾರ್ ಅನೀಸು, ಇದೂ ಕೂಡ ತುಂಬಾ ಚೆನ್ನಾಗಿದೆ. ಆ್ಯಕ್ಚುಲಿ ಅದನ್ನ ನೋಡ್ತಾ ಇದ್ದಂಗೆ ಅದು ಸ್ಮೆಲ್ಲಿಂದನೇ ಕಂಡುಹಿಡಿಬೋದು, ಅಷ್ಟು ಚೆನ್ನಾಗಿತ್ತು. ಏಲಕ್ಕಿನೂ ಅಷ್ಟೇ, ಇಲ್ಲಿ ಬರೋದು ಹೇಗಿರುತ್ತೆ, ಫುಲ್ಲು ಸ್ವಲ್ಪ ಗ್ರೀನಾಗಿರುತ್ತಲ್ವ, ಇದು ಗ್ರೀನಾಗಿರಲಿಲ್ಲ. ಅಂದರೆ ಕಲರ್ ಏನೂ ಆ್ಯಡ್ ಮಾಡಿರಲಿಲ್ಲ, ಅಷ್ಟು ಚೆನ್ನಾಗಿತ್ತು. ಅದು ಓಪನ್ ಮಾಡಿದ್ರೆ ಒಂದೊಂದು ಇರೋದೇ ಇಲ್ಲ ಅದರಲ್ಲಿ ಕಾಳುಗಳು. ಇದರಲ್ಲಿ ನೋಡಿ ಹೇಗಿದೆ, ಹಾಗೆ ಪಕ್ಕದಲ್ಲಿ ಟೀ ಮಾಡ್ತಾಯಿದ್ದೆ, ಹಾಗೆ ಓಪನ್ ಮಾಡಿ ಹಾಗೆ ಹಾಕ್ತೆ. ನಿಮಗೆ ತೋರಿಸ್ದಂಗೂ ಆಯಿತು, ಅಲ್ಲಿ ಮಾಡ್ದಂಗೂ ಆಯಿತು ಅಂತ ಹೇಳಿಬಿಟ್ಟು ಹಾಕ್ತೆ. ಇದನ್ನು ಕೂಡ ಇದು ಆ್ಯಕ್ಚುಲಿ ಇದರಲ್ಲಿ ದೊಡ್ಡ ದೊಡ್ಡ ದೇವಸ್ಥಾನದಲ್ಲೆಲ್ಲ ನಾವು ತೀರ್ಥ ತೊಗೊತೀವಲ್ವ, ಅದರಲ್ಲಿ ಮಾಡಿ ಕೊಡ್ತಾರಂತೆ. ನಾನು ರೀಸೆಂಟಾಗಿ ನೋಡಿದೆ ವಿಡಿಯೋ. ಆ್ಯಕ್ಚುಲಿ ಅದರಲ್ಲೂ ಅದೇ ನಾವು ಪಚ್ಚ ಕರ್ಪೂರ ಅಂತ ಅಂದ್ಕೊತೀವಿ, ಸ್ಮೆಲ್ ಬರೋ ಕಾರಣ ಒಂದು ಇದು. ಮತ್ತು ಸಾಸಿವೆ ಕೂಡ ತುಂಬಾ ಚೆನ್ನಾಗಿತ್ತು. ಇನ್ನೊಂದು ಬಂದ್ಬಿಟ್ಟು ಏನಂದರೆ ಸೋಂಪು. ಆ್ಯಕ್ಚುಲಿ ನಾನು ಇದ್ರಲ್ಲಿ ತೋರಿಸ್ತೀನಿ ನೋಡಿ ಕಲರ್ ಡಿಫ್ರೆನ್ಸು ಎಷ್ಟು ಇದು ಅಂತ ಹೇಳಿಬಿಟ್ಟು. ನಾನು ಇವಾಗ ತೋರಿಸ್ತಾ ಇದ್ದೀನಲ್ವ, ಇದು ಬಂದ್ಬಿಟ್ಟು ಡಿ ಮಾರ್ಟಲ್ಲಿ ತೊಗೊಂಡಿರೋ ಸೋಂಪು. ಬಲಗೈಯಲ್ಲಿ ಇರೋದು ಬಂದ್ಬಿಟ್ಟು ಧರ್ಮಸ್ಥಳದಲ್ಲಿ ತೊಗೊಂಡಿರೋ ಸೋಂಪು. ಕಲರ್ ವ್ಯತ್ಯಾಸ ಎಷ್ಟಿದೆ, ಕಲರೇ ಹಾಕಿಲ್ಲ, ಅಷ್ಟು ಚೆನ್ನಾಗಿ ಇದೆ. ಆ್ಯಕ್ಚುಲಿ ನಾನು ಗ್ರೀನ್ ಟೀ ತೋರಿಸೋದು ಮರ್ತೋದೆ. ಇದು ಗ್ರೀನ್ ಟೀ, ಅದು ಓಪನ್ ಮಾಡ್ತಿದ್ದಂಗೆ ಅಷ್ಟು ಘಮ ಚೆನ್ನಾಗಿತ್ತು. ಎಲ್ಲನೂ ಕೂಡ A1 ಕ್ವಾಲಿಟಿನೇ. ಆದರೆ ಇಲ್ಲಿಗೂ ಅಲ್ಲಿಗೂ ಏನು ವ್ಯತ್ಯಾಸ ಅಂತ ಹೇಳಿದ್ರೆ, ನಿಮಗೆ ಇಲ್ಲಿಗೂ ಅಲ್ಲಿಗೂ ಒಂದು 60% ವ್ಯತ್ಯಾಸ ಸಿಗ್ಬೋದು.